ಗೃಹಲಕ್ಷ್ಮಿಯ ಜೊತೆಗೆ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ವಿವಾದವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಶೂನ್ಯ ವೇಳೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಚರ್ಚೆಗೆ ಅವಕಾಶವನ್ನ ಕೋರಿದ್ರು. ಬಿಜೆಪಿ ಪ್ರಸ್ತಾಪ ಮಂಡಿಸ್ತಾ ಇದ್ದಂತೆಯೇ ಕೃಷ್ಣ ಬೈರೇಗೌಡ ಸ್ಪಷ್ಟನೆ ನೀಡುವುದಕ್ಕೆ ಪ್ರಯತ್ನ ಮಾಡಿದರು. ಮೊದಲೇ ನೋಟಿಸ್ ಅನ್ನ ಕೊಟ್ಟು ಗಮನಕ್ಕೆ ತರಬೇಕು, ಇದು ಪ್ರತಿಯೊಬ್ಬ ಸದಸ್ಯರ ಹಕ್ಕು. ಆದರೂ ಕೂಡ ನಾನು ಚರ್ಚೆಗೆ ಸಿದ್ಧ, ಉತ್ತರ ಕೊಡೋದಕ್ಕೆ ನಾನು ತಯಾರು ಅಂತ ಸಚಿವರು ಹೇಳಿದರು. ಸಾರಿಗೆ ಇಲಾಖೆಯವರು 4 ಬಾರಿ ಸ್ಟ್ರೈಕ್ ಮಾಡವ್ರೆ. 4,400-500 ಕೋಟಿ ಕೊಡಬೇಕು ಅಂತ. ಅವ್ರು ಯಾಕೆ ಮಾಡ್ತಾ ಇದ್ದಾರೆ? ಈಗ 3 ತಿಂಗಳಿಂದ ಇದು ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ. ಖಜಾನೆ ತುಂಬಿದ್ರೆ ಪ್ರತಿ ತಿಂಗಳು ಪಟ್ ಅಂತ ಹೇಳೋದಲ್ಲ. ರಾಹುಲ್ ಗಾಂಧಿ ಬಂದು ಕಟ್ ಪ್ರತಿ ತಿಂಗಳು ನಿಮ್ಮ ಮನೆ ಬಾಳಿಗೆ ಅದ್ಯಾರೋ ಮಾದೇವಪ್ಪ ಕಾಕಾ ಪಾಟೀಲ್ ಎಲ್ಲ ಆಗೋಯ್ತು. ಕಾಕಾನೂ ಇಲ್ಲ, ಈಗ ಯಾರೂ ಇಲ್ಲ. ವಿಷಯ ತಮ್ಮ ವಿವೇಚನೆಗೆ ಬಿಟ್ಟಿದ್ದು. ಮಾನ್ಯ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಗೊತ್ತಿದೆ. ಯಾವುದೇ ಸದನದ ಒಬ್ಬ ಸದಸ್ಯರನ್ನ ನೇರವಾಗಿ ಕುರಿತು ಏನಾದರೂ ಒಂದು ಪ್ರಸ್ತಾಪ ಮಾಡಬೇಕಾದ್ರೆ ಮೊದಲೇ ನೋಟಿಸ್ ಕೊಟ್ಟು ಮಾಡಬೇಕು. ಅದು ಪ್ರತಿಯೊಬ್ಬ ಸದಸ್ಯರ ಹಕ್ಕು. ಆದರೂ ಕೂಡ ಈ ವಿಷಯದಲ್ಲಿ ನಾನು ನನ್ನ ಹಕ್ಕನ್ನ ಬಿಟ್ಕೊಡ್ತಾ ಇದ್ದೇನೆ. ಅವರು ನನಗೆ 1 ವಾರ ನೋಟಿಸ್ ಕೊಡಬೇಕು, ನನಗೆ ಬೇಕಾಗಿಲ್ಲ. ಐ ಆಮ್ ರೆಡಿ ಫಾರ್ ಎ ಡಿಸ್ಕಷನ್. ಕೃಷ್ಣ ಬೈರೇಗೌಡ ಹೇಳಿದ್ದಾರೆ, ನಮ್ಮ ಪಿತ್ತಾದಿತ ಆಸ್ತಿ. ಯಾವ ಆಸ್ತಿ ಏನಾದ್ರೆ ಈಗ ಯಾರೋ ಕಾರ್ ಕಳ್ತನ ಮಾಡಿದ್ರು ಅಂತ ಇಟ್ಕೊಳಪ್ಪ, ಕೇಸ್ ಯಾರಿಗೆ ಬೀಳೋದು? ಕಳ್ತನ ಕಾರ್ ತಗೊಂಡವನ್ ಕೇಸ್ ಬೀಳೋದು. ನೀವು ನಿಮ್ಮ ಹೆಸರಿಗೆ ಮಾಡ್ಕೊಬೇಕಾದ್ರೆ ದಾಖಲೆ ಚೆಕ್ ಮಾಡಬೇಕಾಯ್ತು. ಯಾಕೆ ಚೆಕ್ ಮಾಡಿಲ್ಲ? ನೀವೇ ರೆವಿನ್ಯೂ ಮಿನಿಸ್ಟ್ರು, ನಿಮ್ಮ ಕೈಯಲ್ಲೇ ಎಲ್ಲ ದಾಖಲೆಗಳೆಲ್ಲ ನಿಮ್ಮ ಹತ್ರನೇ ಇದೆ. ಹೆಂಗ್ ಬಂತು ಇದು ನಮ್ಮ ತಾತನ್ಗೆ ಅಂತ ನೋಡ್ಬೇಕಾಯ್ತಲ್ಲ. ಬರ್ಸ್ಕೊಳಕ್ ಮುಂಚೆ ಬೇಕು ಅಂತ ಗೊತ್ತಿದ್ರು ಅಲ್ಲಿ ದಾಖಲೆಗಳು ತಿದ್ದಿದ್ದಾರೆ. ಕೆರೆ ಜಮೀನಿನ ದಾಖಲೆಗಳನ್ನ ಅಳಿಸಾಕಿರೋದು ಸ್ಪಷ್ಟವಾಗಿ ದಾಖಲೆಗಳಲ್ಲಿ ಕಾಣಿಸ್ತಾ ಇದೆ. ಗೃಹಲಕ್ಷ್ಮಿಯ ಜೊತೆಗೆ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ವಿವಾದವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಶೂನ್ಯ ವೇಳೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಚರ್ಚೆಗೆ ಅವಕಾಶವನ್ನ ಕೋರಿದ್ರು. ಬಿಜೆಪಿ ಪ್ರಸ್ತಾಪ ಮಂಡಿಸ್ತಾ ಇದ್ದಂತೆಯೇ ಕೃಷ್ಣ ಬೈರೇಗೌಡ ಸ್ಪಷ್ಟನೆ ನೀಡುವುದಕ್ಕೆ ಪ್ರಯತ್ನ ಮಾಡಿದರು. ಮೊದಲೇ ನೋಟಿಸ್ ಅನ್ನ ಕೊಟ್ಟು ಗಮನಕ್ಕೆ ತರಬೇಕು, ಇದು ಪ್ರತಿಯೊಬ್ಬ ಸದಸ್ಯರ ಹಕ್ಕು. ಆದರೂ ಕೂಡ ನಾನು ಚರ್ಚೆಗೆ ಸಿದ್ಧ, ಉತ್ತರ ಕೊಡೋದಕ್ಕೆ ನಾನು ತಯಾರು ಅಂತ ಸಚಿವರು ಹೇಳಿದರು. ಸಾರಿಗೆ ಇಲಾಖೆಯವರು 4 ಬಾರಿ ಸ್ಟ್ರೈಕ್ ಮಾಡವ್ರೆ. 4,400-500 ಕೋಟಿ ಕೊಡಬೇಕು ಅಂತ. ಅವ್ರು ಯಾಕೆ ಮಾಡ್ತಾ ಇದ್ದಾರೆ? ಈಗ 3 ತಿಂಗಳಿಂದ ಇದು ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ. ಖಜಾನೆ ತುಂಬಿದ್ರೆ ಪ್ರತಿ ತಿಂಗಳು ಪಟ್ ಅಂತ ಹೇಳೋದಲ್ಲ. ರಾಹುಲ್ ಗಾಂಧಿ ಬಂದು ಕಟ್ ಪ್ರತಿ ತಿಂಗಳು ನಿಮ್ಮ ಮನೆ ಬಾಳಿಗೆ ಅದ್ಯಾರೋ ಮಾದೇವಪ್ಪ ಕಾಕಾ ಪಾಟೀಲ್ ಎಲ್ಲ ಆಗೋಯ್ತು. ಕಾಕಾನೂ ಇಲ್ಲ, ಈಗ ಯಾರೂ ಇಲ್ಲ. ವಿಷಯ ತಮ್ಮ ವಿವೇಚನೆಗೆ ಬಿಟ್ಟಿದ್ದು. ಮಾನ್ಯ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಗೊತ್ತಿದೆ. ಯಾವುದೇ ಸದನದ ಒಬ್ಬ ಸದಸ್ಯರನ್ನ ನೇರವಾಗಿ ಕುರಿತು ಏನಾದರೂ ಒಂದು ಪ್ರಸ್ತಾಪ ಮಾಡಬೇಕಾದ್ರೆ ಮೊದಲೇ ನೋಟಿಸ್ ಕೊಟ್ಟು ಮಾಡಬೇಕು. ಅದು ಪ್ರತಿಯೊಬ್ಬ ಸದಸ್ಯರ ಹಕ್ಕು. ಆದರೂ ಕೂಡ ಈ ವಿಷಯದಲ್ಲಿ ನಾನು ನನ್ನ ಹಕ್ಕನ್ನ ಬಿಟ್ಕೊಡ್ತಾ ಇದ್ದೇನೆ. ಅವರು ನನಗೆ 1 ವಾರ ನೋಟಿಸ್ ಕೊಡಬೇಕು, ನನಗೆ ಬೇಕಾಗಿಲ್ಲ. ಐ ಆಮ್ ರೆಡಿ ಫಾರ್ ಎ ಡಿಸ್ಕಷನ್. ಕೃಷ್ಣ ಬೈರೇಗೌಡ ಹೇಳಿದ್ದಾರೆ, ನಮ್ಮ ಪಿತ್ತಾದಿತ ಆಸ್ತಿ. ಯಾವ ಆಸ್ತಿ ಏನಾದ್ರೆ ಈಗ ಯಾರೋ ಕಾರ್ ಕಳ್ತನ ಮಾಡಿದ್ರು ಅಂತ ಇಟ್ಕೊಳಪ್ಪ, ಕೇಸ್ ಯಾರಿಗೆ ಬೀಳೋದು? ಕಳ್ತನ ಕಾರ್ ತಗೊಂಡವನ್ ಕೇಸ್ ಬೀಳೋದು. ನೀವು ನಿಮ್ಮ ಹೆಸರಿಗೆ ಮಾಡ್ಕೊಬೇಕಾದ್ರೆ ದಾಖಲೆ ಚೆಕ್ ಮಾಡಬೇಕಾಯ್ತು. ಯಾಕೆ ಚೆಕ್ ಮಾಡಿಲ್ಲ? ನೀವೇ ರೆವಿನ್ಯೂ ಮಿನಿಸ್ಟ್ರು, ನಿಮ್ಮ ಕೈಯಲ್ಲೇ ಎಲ್ಲ ದಾಖಲೆಗಳೆಲ್ಲ ನಿಮ್ಮ ಹತ್ರನೇ ಇದೆ. ಹೆಂಗ್ ಬಂತು ಇದು ನಮ್ಮ ತಾತನ್ಗೆ ಅಂತ ನೋಡ್ಬೇಕಾಯ್ತಲ್ಲ. ಬರ್ಸ್ಕೊಳಕ್ ಮುಂಚೆ ಬೇಕು ಅಂತ ಗೊತ್ತಿದ್ರು ಅಲ್ಲಿ ದಾಖಲೆಗಳು ತಿದ್ದಿದ್ದಾರೆ. ಕೆರೆ ಜಮೀನಿನ ದಾಖಲೆಗಳನ್ನ ಅಳಿಸಾಕಿರೋದು ಸ್ಪಷ್ಟವಾಗಿ ದಾಖಲೆಗಳಲ್ಲಿ ಕಾಣಿಸ್ತಾ ಇದೆ. ಗೃಹಲಕ್ಷ್ಮಿಯ ಜೊತೆಗೆ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ವಿವಾದವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಶೂನ್ಯ ವೇಳೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಚರ್ಚೆಗೆ ಅವಕಾಶವನ್ನ ಕೋರಿದ್ರು. ಬಿಜೆಪಿ ಪ್ರಸ್ತಾಪ ಮಂಡಿಸ್ತಾ ಇದ್ದಂತೆಯೇ ಕೃಷ್ಣ ಬೈರೇಗೌಡ ಸ್ಪಷ್ಟನೆ ನೀಡುವುದಕ್ಕೆ ಪ್ರಯತ್ನ ಮಾಡಿದರು. ಮೊದಲೇ ನೋಟಿಸ್ ಅನ್ನ ಕೊಟ್ಟು ಗಮನಕ್ಕೆ ತರಬೇಕು, ಇದು ಪ್ರತಿಯೊಬ್ಬ ಸದಸ್ಯರ ಹಕ್ಕು. ಆದರೂ ಕೂಡ ನಾನು ಚರ್ಚೆಗೆ ಸಿದ್ಧ, ಉತ್ತರ ಕೊಡೋದಕ್ಕೆ ನಾನು ತಯಾರು ಅಂತ ಸಚಿವರು ಹೇಳಿದರು. ಸಾರಿಗೆ ಇಲಾಖೆಯವರು 4 ಬಾರಿ ಸ್ಟ್ರೈಕ್ ಮಾಡವ್ರೆ. 4,400-500 ಕೋಟಿ ಕೊಡಬೇಕು ಅಂತ. ಅವ್ರು ಯಾಕೆ ಮಾಡ್ತಾ ಇದ್ದಾರೆ? ಈಗ 3 ತಿಂಗಳಿಂದ
ಭಾಗ್ಯ ಇದು ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ. ಖಜಾನೆ ತುಂಬಿದ್ರೆ ಪ್ರತಿ ತಿಂಗಳು ಪಟ್ ಅಂತ ಹೇಳೋದಲ್ಲ. ರಾಹುಲ್ ಗಾಂಧಿ ಬಂದು ಕಟ್ ಪ್ರತಿ ತಿಂಗಳು ನಿಮ್ಮ ಮನೆ ಬಾಳಿಗೆ ಅದ್ಯಾರೋ ಮಾದೇವಪ್ಪ ಕಾಕಾ ಪಾಟೀಲ್ ಎಲ್ಲ ಆಗೋಯ್ತು. ಕಾಕಾನೂ ಇಲ್ಲ, ಈಗ ಯಾರೂ ಇಲ್ಲ. ವಿಷಯ ತಮ್ಮ ವಿವೇಚನೆಗೆ ಬಿಟ್ಟಿದ್ದು. ಮಾನ್ಯ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಗೊತ್ತಿದೆ. ಯಾವುದೇ ಸದನದ ಒಬ್ಬ ಸದಸ್ಯರನ್ನ ನೇರವಾಗಿ ಕುರಿತು ಏನಾದರೂ ಒಂದು ಪ್ರಸ್ತಾಪ ಮಾಡಬೇಕಾದ್ರೆ ಮೊದಲೇ ನೋಟಿಸ್ ಕೊಟ್ಟು ಮಾಡಬೇಕು. ಅದು ಪ್ರತಿಯೊಬ್ಬ ಸದಸ್ಯರ ಹಕ್ಕು. ಆದರೂ ಕೂಡ ಈ ವಿಷಯದಲ್ಲಿ ನಾನು ನನ್ನ ಹಕ್ಕನ್ನ ಬಿಟ್ಕೊಡ್ತಾ ಇದ್ದೇನೆ. ಅವರು ನನಗೆ ಒಂದು ವಾರ ನೋಟಿಸ್ ಕೊಡಬೇಕು, ನನಗೆ ಬೇಕಾಗಿಲ್ಲ. ಐ ಆಮ್ ರೆಡಿ ಫಾರ್ ಎ ಡಿಸ್ಕಷನ್. ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ನಮ್ಮ ಪಿತ್ತಾದೀತ ಆಸ್ತಿ. ಯಾವ ಆಸ್ತಿ ಏನಾದ್ರೆ ಈಗ ಯಾರೋ ಕಾರ್ ಕಳ್ತನ ಮಾಡಿದ್ರು ಅಂತ ಇಟ್ಕೊಳಪ್ಪ. ಕೇಸ್ ಯಾರಿಗೆ ಬೀಳೋದು? ಕಳ್ತನ ಕಾರ್ ತಗೊಂಡವನ್ ಕೇಸ್ ಬೀಳೋದು. ನೀವು ನಿಮ್ಮ ಹೆಸರಿಗೆ ಮಾಡ್ಕೊಬೇಕಾದ್ರೆ ದಾಖಲೆ ಚೆಕ್ ಮಾಡಬೇಕಾಯ್ತು. ಯಾಕೆ ಚೆಕ್ ಮಾಡಿಲ್ಲ? ನೀವೇ ರೆವಿನ್ಯೂ ಮಿನಿಸ್ಟ್ರು, ನಿಮ್ಮ ಕೈಯಲ್ಲೇ ಎಲ್ಲ ದಾಖಲೆಗಳೆಲ್ಲ ನಿಮ್ಮ ಹತ್ರನೇ ಇದೆ. ಹೆಂಗ್ ಬಂತು ಇದು ನಮ್ಮ ತಾತನ್ಗೆ ಅಂತ ನೋಡ್ಬೇಕಾಯ್ತಲ್ಲ. ಬರ್ಸ್ಕೊಳಕ್ ಮುಂಚೆ ಬೇಕು ಅಂತ ಗೊತ್ತಿದ್ರು ಅಲ್ಲಿ ದಾಖಲೆಗಳು ತಿದ್ದಿದ್ದಾರೆ. ಕೆರೆ ಜಮೀನಿನ ದಾಖಲೆಗಳನ್ನ ಅಳಿಸಾಕಿರೋದು ಸ್ಪಷ್ಟವಾಗಿ ದಾಖಲೆಗಳಲ್ಲಿ ಕಾಣಿಸ್ತಾ ಇದೆ. ಗೃಹಲಕ್ಷ್ಮಿಯ ಜೊತೆಗೆ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ವಿವಾದವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಶೂನ್ಯ ವೇಳೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಚರ್ಚೆಗೆ ಅವಕಾಶವನ್ನ ಕೋರಿದ್ರು. ಬಿಜೆಪಿ ಪ್ರಸ್ತಾಪ ಮಂಡಿಸ್ತಾ ಇದ್ದಂತೆಯೇ ಕೃಷ್ಣ ಬೈರೇಗೌಡ ಸ್ಪಷ್ಟನೆ ನೀಡುವುದಕ್ಕೆ ಪ್ರಯತ್ನ ಮಾಡಿದರು. ಮೊದಲೇ ನೋಟಿಸ್ ಅನ್ನ ಕೊಟ್ಟು ಗಮನಕ್ಕೆ ತರಬೇಕು, ಇದು ಪ್ರತಿಯೊಬ್ಬ ಸದಸ್ಯರ ಹಕ್ಕು. ಆದರೂ ಕೂಡ ನಾನು ಚರ್ಚೆಗೆ ಸಿದ್ಧ, ಉತ್ತರ ಕೊಡೋದಕ್ಕೆ ನಾನು ತಯಾರು ಅಂತ ಸಚಿವರು ಹೇಳಿದರು. ಸಾರಿಗೆ ಇಲಾಖೆಯವರು 4 ಬಾರಿ ಸ್ಟ್ರೈಕ್ ಮಾಡವ್ರೆ. 4,400-500 ಕೋಟಿ ಕೊಡಬೇಕು ಅಂತ. ಅವ್ರು ಯಾಕೆ ಮಾಡ್ತಾ ಇದ್ದಾರೆ? ಈಗ 3 ತಿಂಗಳಿಂದ ಭಾಗ್ಯ ಇದು ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ. ಖಜಾನೆ ತುಂಬಿದ್ರೆ ಪ್ರತಿ ತಿಂಗಳು ಪಟ್ ಅಂತ ಹೇಳೋದಲ್ಲ. ರಾಹುಲ್ ಗಾಂಧಿ ಬಂದು ಕಟ್ ಪ್ರತಿ ತಿಂಗಳು ನಿಮ್ಮ ಮನೆ ಬಾಳಿಗೆ ಅದ್ಯಾರೋ ಮಾದೇವಪ್ಪ ಕಾಕಾ ಪಾಟೀಲ್ ಎಲ್ಲ ಆಗೋಯ್ತು. ಕಾಕಾನೂ ಇಲ್ಲ, ಈಗ ಯಾರೂ ಇಲ್ಲ. ವಿಷಯ ತಮ್ಮ ವಿವೇಚನೆಗೆ ಬಿಟ್ಟಿದ್ದು. ಮಾನ್ಯ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಗೊತ್ತಿದೆ. ಯಾವುದೇ ಸದನದ ಒಬ್ಬ ಸದಸ್ಯರನ್ನ ನೇರವಾಗಿ ಕುರಿತು ಏನಾದರೂ ಒಂದು ಪ್ರಸ್ತಾಪ ಮಾಡಬೇಕಾದ್ರೆ ಮೊದಲೇ ನೋಟಿಸ್ ಕೊಟ್ಟು ಮಾಡಬೇಕು. ಅದು ಪ್ರತಿಯೊಬ್ಬ ಸದಸ್ಯರ ಹಕ್ಕು. ಆದರೂ ಕೂಡ ಈ ವಿಷಯದಲ್ಲಿ ನಾನು ನನ್ನ ಹಕ್ಕನ್ನ ಬಿಟ್ಕೊಡ್ತಾ ಇದ್ದೇನೆ. ಅವರು ನನಗೆ ಒಂದು ವಾರ ನೋಟಿಸ್ ಕೊಡಬೇಕು, ನನಗೆ ಬೇಕಾಗಿಲ್ಲ. ಐ ಆಮ್ ರೆಡಿ ಫಾರ್ ಎ ಡಿಸ್ಕಷನ್. ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ನಮ್ಮ ಪಿತ್ತಾದೀತ ಆಸ್ತಿ. ಯಾವ ಆಸ್ತಿ ಏನಾದ್ರೆ ಈಗ ಯಾರೋ ಕಾರ್ ಕಳ್ತನ ಮಾಡಿದ್ರು ಅಂತ ಇಟ್ಕೊಳಪ್ಪ. ಕೇಸ್ ಯಾರಿಗೆ ಬೀಳೋದು? ಕಳ್ತನ ಕಾರ್ ತಗೊಂಡವನ್ ಕೇಸ್ ಬೀಳೋದು. ನೀವು ನಿಮ್ಮ ಹೆಸರಿಗೆ ಮಾಡ್ಕೊಬೇಕಾದ್ರೆ ದಾಖಲೆ ಚೆಕ್ ಮಾಡಬೇಕಾಯ್ತು. ಯಾಕೆ ಚೆಕ್ ಮಾಡಿಲ್ಲ? ನೀವೇ ರೆವಿನ್ಯೂ ಮಿನಿಸ್ಟ್ರು, ನಿಮ್ಮ ಕೈಯಲ್ಲೇ ಎಲ್ಲ ದಾಖಲೆಗಳೆಲ್ಲ ನಿಮ್ಮ ಹತ್ರನೇ ಇದೆ. ಹೆಂಗ್ ಬಂತು ಇದು ನಮ್ಮ ತಾತನ್ಗೆ ಅಂತ ನೋಡ್ಬೇಕಾಯ್ತಲ್ಲ. ಬರ್ಸ್ಕೊಳಕ್ ಮುಂಚೆ ಬೇಕು ಅಂತ ಗೊತ್ತಿದ್ರು ಅಲ್ಲಿ ದಾಖಲೆಗಳು ತಿದ್ದಿದ್ದಾರೆ. ಕೆರೆ ಜಮೀನಿನ ದಾಖಲೆಗಳನ್ನ ಅಳಿಸಾಕಿರೋದು ಸ್ಪಷ್ಟವಾಗಿ ದಾಖಲೆಗಳಲ್ಲಿ ಕಾಣಿಸ್ತಾ ಇದೆ.